ಅಪ್ಪ ಬಂದ್ರು. ಯಾಕಮ್ಮ ಏನಾಯ್ತೆ? ಏನಾಯ್ತು? ಅತ್ತೆ ಗೊತ್ತಾಗ್ಲಿಲ್ಲ ಅತ್ತೆ. ಯಾಕೆ ಕಲ್ಪನಾ, ನಿನ್ನ ಅಕ್ಕ ಹೇಳಿದ ಮಾತಿಗೆ ಅಷ್ಟೊಂದು ಮನಸ್ಸು ಹಚ್ಕೊಂಡಿದ್ಯಾ ನೀನು? ಅವಳು ಶಾಪ ಕೊಟ್ಟ ತಕ್ಷಣ ನಿಂಗೆ ಮಕ್ಕಳಾಗೋದೇ ಇಲ್ವಾ? ಹಾಗೆಲ್ಲ ಶಾಪ ಕೊಟ್ಟ ತಕ್ಷಣ ಆಗೋ ಹಾಗಿದ್ದಿದ್ರೆ ಈ ಜೊತೆಗೆ ಯಾರು ಉಳಿತಾನೆ ಇರಲಿಲ್ಲ. ನೋಡು, ನಾವು ತಪ್ಪು ಮಾಡಿದ್ರೆ ಮಾತ್ರ ಬೇರೆಯವ್ರು ಕೊಟ್ಟ ಶಾಪ ನಮಗೆ ತಗಲೋದು. ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರು ಏನೇ ಬೊಗಳ್ಕೊಳ್ಳಿ, ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನೀನು ತಪ್ಪು ಮಾಡಿಲ್ಲ ಕಂದ, ನೀ ಯಾಕೆ ತಲೆ ಕೆಡಿಸ್ಕೊತೀಯ? ನೋಡು, ನಿಮ್ಮ ಅಕ್ಕ ಅಲ್ಲ, ಬೇರೆ ಯಾರೇ ಶಾಪ ಕೊಟ್ಟರು ಅದು ನಿಮ್ಗೆ ತಗಲೋದಿಲ್ಲ. ಯಾಕೆಂದ್ರೆ ಅಂತ ಪರಂಜಿ ಈ ಮನೆಯಲ್ಲಿ ಅನುಭವಿಸಿ ಸಾಕು ಇವಳು. ಅಕ್ಕಪಕ್ಕದ ಶನಿಗಳು ದಿನ ಬೆಳಗಾದ್ರೆ ಕಾಟ ಕೊಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಇವತ್ತೇ ಹೊರಟ್ಬಿಡ್ಲಿ ಬಿಡು. ಇವತ್ತೇ ಹೋಗೋಕ್ಕಾಗುತ್ತೆ ಅವಳು? ಅರೆ, ಬುಕ್ಕಿಂಗ್ ಮಾಡಿಸಿದ್ದೀನಿ, ಇವತ್ತೇ ಬರ್ತಾರೆ ಅಂದಿದ್ದೀನಿ. ಇಲ್ಲೇನು ಕೆಲಸ, ಹೋಗ್ಲಿ ಬಿಡು. ಕೆಲಸದ ಪ್ರಶ್ನೆ ಅಲ್ಲ, ಸುಸ್ತಾಗಿ ಮಲ್ಕೊಂಡಿದ್ದಾಳೆ. ಒಂದು 2 ದಿನ ಬಿಟ್ಟು ಹೋಗ್ಲಿ. ಹೌದಾ? ಹಾಗಿದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ತುಂಬ ಡಿಮ್ಯಾಂಡ್ ಇರೋ ಗೆಸ್ಟ್ ಹೌಸ್ ಅದು, ಬೇರೆ ಯಾರಿಗಾದರೂ ಕೊಡಲಿ. 2 ದಿನ ಬಿಟ್ಟು ಬರ್ತಾರೆ ಅಲ್ಲ, ಹಾಗೆ ಮಾಡಿ. ಹಲೋ, ನಾನು ಕಣಪ್ಪ, ಕಾಡು ಮಲ್ಲಿಗೆ ಎಸ್ಟೇಟ್ ಧರ್ಮಯ್ಯ. ಅದೇ ಬುಕ್ಕಿಂಗ್ ಮಾಡಿಸಿದ್ನಲ್ಲ ಅದು. ಅಮಿತಾ ವಿಷಯ ಮಾತಾಡೋದಕ್ಕೆ ಅವತ್ತು ನಮ್ಮ ಮನೆಗೆ ಹೋಗಿದ್ರಲ್ಲ ನೀವು. ಆವತ್ತೇನಾದ್ರೂ ಅರ್ಚನಾ ವಿಷಯನ ಅಪ್ಪಂಗೆ ಹೇಳಿದಿದ್ರೆ ಆವತ್ತೇ ಬಂದು ನಿಮ್ಮ ಮಾವ ಧರ್ಮಯ್ಯನಿಗೆ ತಾಂಬೂಲ ಹಾಕೊಂಡು ಹೋಗಿತಾ ಇದ್ರು. ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಹೌದು, ನಿನಗೆ ಶಾಕ್ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ನಾನು ಈ ಥರ ನಿರ್ಧಾರ ತಗೋತೀನಿ ಅಂತ ನಿನ್ನ ಕನಸಲ್ಲೂ ಯೋಚಿಸಿರಲ್ಲ. ಶಾಕ್ ಆಗೇ ಇರುತ್ತೆ. ಆದರೆ ಮಾತು ಸುಳ್ಳಲ್ಲ.
ಇವಾಗಲೂ ನೀನನ್ನೇ ಪ್ರೀತಿಸ್ತೀನಿ, ನೀನನ್ನೇ ಮದುವೆ ಆಗ್ತೀನಿ. ನನಗೆ ಏನು ಹೇಳೋಕ್ಕೂ ತೋಚ್ತಾ ಇಲ್ಲ ಪ್ರಣವ್. ಭಯ ಆಗ್ತಿದೆ ಪ್ರಣವ್. ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಗೊತ್ತಾಗಿದೆ ಅರ್ಚನಾ. ನಾನು ನೀನು ಮಾತಾಡ್ತಿದ್ದನ್ನ ಕಲ್ಪನಾ ನೋಡಿದಂತೆ ನನ್ನ ಹತ್ರ ಬಂದು ಕೇಳಿದ್ರು. ನಾನು ಅವಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಬಿಡು. ಅವಳು ಮನೇಲೆಲ್ಲ ಹೇಳಿ ಏನು ರಂಪ ಎಬ್ಬಿಸ್ತಾಳು ಅಂತ ಚಿಂತೆ ಆಗ್ತಿದೆ. ಅಲ್ಲೇ ನಿನ್ನ ಕಂಡ್ರೆ ಈ ಮನೆಯವ್ರಿಗೆ ಆಗಲ್ಲ. ಕಲ್ಪನೆ ನೋಡಿದಳ. ಕತೆ ಮುಗೀತು ಪ್ರಣವ್. ಛೇ, ನೀನೇನು ಭಯ ಪಡಬೇಕಾಗಿಲ್ಲ. ನಾನು ಇವತ್ತೇ ಹೊರಡ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಊರಿಗೆ ಬಂದು ನಮ್ಮ ಅಪ್ಪ ಅಮ್ಮಂಗೆ ವಿಷಯ ಹೇಳಿ ಮದುವೆಗೆ ಏರ್ಪಾಡು ಮಾಡಿಸ್ತೀನಿ. ಬೇಡ ಪ್ರಣವ್, ದಯವಿಟ್ಟು ಈ ವಿಚಾರದಲ್ಲಿ ನೀನೇನು ಹೇಳ್ಬೇಡ. ನಾನು ಒಂದು ತೀರ್ಮಾನ ತಗೊಂಡಾಗಿದೆ. ಆ ತೀರ್ಮಾನನೇ ನೀನು ಒಪ್ಕೋಬೇಕಷ್ಟೆ. ಅದೊಂದೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಮಿಕ್ಕಿದ್ದನ್ನು ನನಗೆ ಬಿಟ್ಬಿಡು. ಮೊದಲು ನಿನ್ನನ್ನು ಇಲ್ಲಿಂದ ಪಾರು ಮಾಡೋದೊಂದೇ ಈಗ ನನ್ನ ಮುಂದೆ ನನ್ನ ಪ್ರೀತಿ ಸತ್ಯ ಅರ್ಚನೆ. ದಯವಿಟ್ಟು ಅದನ್ನು ಒಂದೇ ಕಲ್ಲಿಗೆ ಎಲ್ಲ ಹಕ್ಕಿಗಳು ಫಿನಿಶ್. ಅರೆ ಏನಿದು, ಬ್ಯಾಗ್ ಸಮೇತ ರೆಡಿ ಆಗಿದ್ದೀರಿ? ಹೌದು ಸರ್, ವಾಪಸ್ ಊರಿಗೆ ಹೊರಟಿದ್ದೀನಿ. ಏನು ಅವಸರ? ನಮ್ಮದು ಇನ್ನೊಂದು ತೋಟ ಇದೆ. ಅಲ್ಲಂತೂ ಪ್ರಾಣಿಗಳು ಹಿಂಡೇ ಹಿಂಡು. ಇಲ್ಲಿ ನೀವು ದೂರದಲ್ಲಿ ಆನೆಗಳ ಹಿಂಡು ನೋಡಿದಿರಿ, ಆದ್ರೆ ಅಲ್ಲಿ ಹಾಗಲ್ಲ. ಕಾಡೆಮ್ಮೆ, ಕಡುವೆ, ಇನ್ನೂ ಬೇರೆ ಬೇರೆ ಜಾತಿ ಪ್ರಾಣಿಗಳು ನೋಡಕ್ ಸಿಗುತ್ತೆ. ಅಲ್ಲಿ ಹತ್ತಿರದಲ್ಲೇ ಬೈನ ಮರಗಳು ಗುಂಪಿದೆ. ಅಲ್ಲಿ ಅಪರೂಪದ ಜಾತಿ ಕೋತಿಗಳು ಬರುತ್ತೆ. ಆಹಾ, ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಖಂಡಿತ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ ಸರ್. ಬೆಂಗಳೂರಿಂದ ಅರ್ಜೆಂಟ್ ಕಾಲ್ ಬಂದಿತ್ತು, ಗೊತ್ತಲ್ಲ ನಮ್ಮ ಕೆಲಸನೇ ಹಾಗೆ. ನನಗಂತೂ ಇನ್ನೂ 4 ದಿನ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ಏನು ಮಾಡೋದು, ಅನಿವಾರ್ಯ. ಇನ್ನೂ 2 ದಿನ ನೀವು ಇರ್ತೀರಿ ಅಂದ್ಕೊಂಡಿದ್ವಿ. ನಾನು ರುಕ್ಮಿಣಿ ನಿಮ್ಮನ್ನ ಹಾಸನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಹಾಸನಕ್ಕ? ಯಾಕೆ? ಅರೆ, ನಿಮ್ಮ ಮದುವೆಗೆ ಒಡವೆ, ವಸ್ತ್ರ, ರಿಂಗು, ವಾಚು, ಚೈನು, ಸೂಟು ಇದೆಲ್ಲ ತಗೊಳ್ಳೋದು ಬೇಡವಾ? ಇದನ್ನ ಏನೇನೋ ಇದೆಲ್ಲ ಹಾಕೊಂಡಿದ್ರಲ್ಲ, ಇದನ್ನೆಲ್ಲ ಚಿನ್ನದಲ್ಲೇ ಮಾಡಿಸ್ಬಿಡೋಣ ಅಂತ. ಅಳಿ ಅಂದ್ರೆ ನೀವು ಅಳಿ ಅಂದ್ರಲ್ಲ, ನಮ್ಮನೆ ಮಗ ಮಗ. ನೀವಿದ್ದಿದ್ರೆ ಆಯ್ಕೆ ಮಾಡ್ಕೊಳ್ಳೋ ಈ ಇರ್ತೀರಲ್ಲ ನೋಡಿ. ಅಲ್ಲದೆ ನೆನ್ನೆನೆ ಹೋಗ್ಬೇಕು ಅಂತಿದ್ದೆ. ಅಮಿತ ಗೊತ್ತಾ ನೀವು ವಾಪಸ್ ಹೋಗೋದು? ಬೇಗ ಬಾ ನೀನು.
ವಿಚಾರಿಸು, ಬಿಡ್ಬೇಡ. ಇದೇನು ತಮಾಷೆನ? ಅದು ಬ್ಯಾಂಗ್ಳೂರಿಂದ ಅರ್ಜೆಂಟ್ ಕಾಲ್ ಬಂತು. ಯಾವುದೋ ಹೊಸ ಆ್ಯಡ್ ಶೂಟಿಂಗ್ ಇದೆ ಅಂತ. ಪ್ರಣವ್ ಕೆಲಸನೇ ಹಾಗಪ್ಪ. ಸಾರಿ ಪ್ರಣವ್, ನಿನ್ ಬಗ್ಗೆ ಹೆಚ್ಚು ಗಮನ ಕೊಡಕ್ಕಾಗ್ಲಿಲ್ಲ. ಯಾಕೆಂತ ನಿಂಗೆ ಗೊತ್ತಲ್ವಾ? ದಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಸರಿ ಸರ್, ನಾನಿನ್ನು ಬರ್ತೀನಿ. ಬಾಯ್. ಮಗಳೇ, ನಾನು ಕಾರ್ ಕೊಟ್ಬಿಡ್ತೀನಿ. ಬನ್ನಿ, ಕೊಡಿ ಇಲ್ಲಿ. ಅಯ್ಯೋ ಅಲ್ಲ, ಏನು ಸಮಸ್ಯೆ ಇಲ್ಲ. ನಮಗೂ ಅದು ಸಂತೋಷದ ವಿಷಯ. ಇರೋಳು ಒಬ್ಳೆ ಮಗಳು, ಮನೆಯಲ್ಲೇ ಮಾಡಿದ್ರೆ ನಮಗೂ ಖುಷಿ ಅಲ್ವಾ? ಮಗನ ಮದುವೆನ ಮನೇಲಿ ಮಾಡಿದ್ದೀನಿ, ಇನ್ನು ಮಗಳು ಮದುವೆ ಮಾಡದೇ ಇರ್ತೀನಾ? ಆಗ್ಲಿ ಆಗ್ಲಿ. ಏನಿಲ್ಲ ಕಣೆ, ಅಮಿತಾ ಮದುವೆನ ನಿಮ್ಮ ಮನೇಲೇ ಮಾಡ್ಕೊಡಿ ಅಂತ ಪ್ರಣವ್ ತಂದೆ ಹೇಳಿದ್ರು. ನಮ್ಮ ಆಸೆನೂ ಅದೇ ಅಲ್ವಾ? ಅಯ್ಯ, ಅವ್ರು ಒಪ್ಕೊಂಡಿದಾರಲ್ಲ, ಅದಕ್ಕೆ ಖುಷಿ ಪಡು. ಈ ಕಾಲದಲ್ಲಿ ಆ ಛತ್ರದಲ್ಲಿ ಮಾಡಿ, ಈ ಕಲ್ಯಾಣ ಮಂಟಪದಲ್ಲಿ ಮಾಡಿ ಅಂತ ಹೆಣ್ಣಿನ ಕಡೆಯವ್ರ ಮೇಲೆ ಒತ್ತಡ ಹೇರೋರೇ ಜಾಸ್ತಿ. ಅಂತಾದ್ರಲ್ಲಿ ಪ್ರಣವ್ ತಂದೆ ನಿಮ್ಮನೇಲೆ ಮಾಡ್ಕೊಡಿ ಅಂದಿದ್ದಾರೆ ಅಂತಂದ್ರೆ ಅಬಾ ಎಷ್ಟು ದೊಡ್ಡ ಮನುಷ್ಯ. ಒಂದು ಮದುವೆ ಮಾಡಿ ಮರ್ಯಾದೆನ ಕಳ್ಕೊಂಡಿದ್ದೀವಿ. ಈ ಮದುವೆ ಮಾಡಿ ನಮ್ಮ ಯೋಗ್ಯತೆ ಏನು ಅಂತ ತೋರಿಸ್ಕೊಡ್ಬೇಕು. ಅಬ್ಬಾ, ಮದುವೆ ಅಂದ್ರೆ ಮದುವೆಪ್ಪ, ಇದು ಧರ್ಮಯ್ಯನ ಮಗಳ ಮದುವೆ ಅಂತ ಊರ ಜನ ಎಲ್ಲ ಆಡ್ಕೋಬೇಕು, ಹಾಗಿರ್ಬೇಕು. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಏನಾಗಿದೆ? ಯಾವ ನೆಂಟ್ರಿಸನ್ನು ಬಿಡದೆ ಕರಿಬೇಕು ಅಂತ ನಾನು ತಾನೇ ಆಸೆ ಪಟ್ಟಿದ್ದೆ. ಮನೇಲಿ ಆದ್ರೂ ಒಳ್ಳೇದಲ್ವಾ? ಈಗಿನ ಕಾಲದಲ್ಲಿ ಮನೇಲೆ ಮದುವೆ ಮಾಡೋದು ಅಂತಂದ್ರೆ ಒಂಥರ ಪ್ರತಿಷ್ಠೆ, ಗೊತ್ತಾ? ನಮ್ಮ ಮನೆ ಪ್ರತಿಷ್ಠೆ ಎಲ್ಲ ಮಣ್ಪಾಲಾಗುತ್ತೆ ಅಷ್ಟೇ. ಇರೋ ಮಾನಾನು ಬೀದಿ ರಂಪ ಆಗುತ್ತೆ ರೀ. ಏನು ಆಗಲ್ಲ. 2,000 ಜನ ಕೂರಕ್ಕೆ ಚಪ್ಪರ ಹಾಕಿಸ್ತೀನಿ. ಬೆಂಗಳೂರಿಂದ ಅಡಿಗೆಯನ್ನು ಕರೆಸ್ತೀನಿ. 300 ಕಾರ್ ನಿಲ್ಲೋದಕ್ಕೆ ಜಾಗ ಮಾಡಿಸ್ತೀನಿ. ಇನ್ನೇನ್ ಬೇಕು ಹೇಳು? ನೀವ್ ಅದೆಲ್ಲ ಮಾಡ್ತೀರಿ ನಿಜ, ಆದ್ರೆ ಅಷ್ಟು ಜನರ ಮುಂದೆ ಆ ಮಂಜುಳಾ ಬಂದು ನನ್ ಮಗು ಇದ್ದದ್ದು ಧರ್ಮಯ್ಯ ಅಂತ ಹೇಳಿದ್ರೆ ಅದು ನನ್ನ ಮಗು ಅಲ್ಲ ಅಂತ ಪ್ರೂವ್ ಆಗಿದ್ದಲ್ಲೇ. ಆಗಿರ್ಬಹುದು, ಆದ್ರೆ ಅವಳಿಗೆ ಈ ಮನೇಲೆ ಇದ್ದಾಳಲ್ವಾ, ಅವಳು ಈ ರೀತಿ ಹೇಳಿದ್ರೆ ಜನ ನಮ್ದೇ ಇರ್ತಾರ? ಜೊತೆಗೆ ಆ ಅರ್ಚನಾನ ಸೇರ್ಕೊಂಡು ನನ್ನನ್ನು ಒತ್ತಾಯ ಮಾಡಿ ಮದುವೆ ಮಾಡಿಸಿ ಈಗ ಹೊರಗೆ ಹಾಕಿದ್ದಾರೆ ಅಂದ್ರೆ ಅವಳಿಗೆ ಇವಳು ಸಾಕ್ಷಿ, ಇವಳಿಗೆ ಅವಳು ಸಾಕ್ಷಿ. ಅವರಿಬ್ರು ಇಲ್ಲೇ ಇರೋ ತನಕ ಈ ಮನೇಲಿ ಜನ ಸೇರೋದೇ ಬೇಡ. ಮಾವ ಬೇಡ ಅಂತ ಹೇಳಿದ್ದಾರೆ, ಆದ್ರೆ ಆ ಅರ್ಚನಾ ಎಲ್ಲ ಗೆರೆನೂ ದಾಟ್ಬಿಟ್ಟಿದ್ದಾಳೆ. ಹಿರಿಯರಂದ್ರೆ ಭಯ ಇಲ್ಲ, ಭಕ್ತಿ ಇಲ್ಲ.
ಮನ್ಸಂತೂ ಇಲ್ವೇ ಇಲ್ಲ. ಕೆರೆ ದಾಟೇ ಬಿಡ್ತೀನಿ, ಏನಾಗುತ್ತೆ ನೋಡೋಣ. ಅರೆ, ಇದೇನಿದು? ನಮ್ಮನೆಗೆ ಅತಿಥಿಗಳು. ಕಾಡ್ಮಲೆಗೆ ಎಷ್ಟು ಧರ್ಮಯ್ಯನ ಸೊಸೆ. ನಿಮ್ಮ ಪಾದದ ಧೂಳಿಂದ ನಮ್ಮನೆ ಪಾವನ ಆಯ್ತು. ಬನ್ನಿ, ನೀವು ನಮ್ಮ ಅತಿಥಿ, ನಾನು ನಿಮಗೆ ಸೇವೆ ಮಾಡೋ ದಾಸಿ, ನೀವು ದೇವರ ದಾಸಿ. ಏನ್ ಸೇವೆ ಮಾಡ್ಲಿ ಹೇಳಿ ಕಲ್ಪನಾ ಅವ್ರೆ? ನೀನ್ ಮಾಡ್ತಾ ಇರೋ ತಪ್ಪು ಅರ್ಚನಾ. ಯಾಕೆ? ನಿಮ್ ಸೇವೆ ಮಾಡೋದು ತಪ್ಪಾ? ಅತಿಥಿ ದೇವೋಭವ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿಮ್ ಪ್ರಣವ್ ಜೊತೆ ಓಡಾಡ್ತಾ ಇರೋ ತಪ್ಪು. ಶಾಂತಂ ಪಾಪಂ ಶಾಂತಂ ಪಾಪಂ. ನಾನೇನು ಓಡಾಡ್ತಾ ಇಲ್ಲ, ಅವನೇ ನನ್ನ ಹಿಂದೆ ಕೂಗ್ತಾ ಇದ್ದಾನೆ. ಎರಡೂ ಒಂದೇ. ಏನಾದ್ರೂ ತಪ್ಪಲ್ವಾ? ಪರವಾಗಿಲ್ವೇ? ಯಾರು ತಪ್ಪು ಯಾರು ಹೋಗು ಅಂತ ನಿರ್ಧಾರ ಮಾಡೋ ಅಷ್ಟು ಬೆಳೆದ್ಬಿಟ್ಟಿದ್ದೀರಾ. ಈಗ ನನ್ನ ಸ್ಥಾನ ಏನು ಹೇಳು? ನಾನು ಹರಿಗೆ ಹೆಂಡ್ತಿನ ಅಥವಾ ಕಾಡ್ಮಲ್ಲಿಗೆ ಎಸ್ಟೇಟ್ ಧರ್ಮ ಏನು ಸೊಸೆನ? ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ನಾನಿಲ್ಲಿ ಬಂದಿಲ್ಲ ಅರ್ಚನಾ. ನೀನು ಪ್ರಣವ್ ಜೊತೆ ಓಡಾಡ್ತಿರೋ ತಪ್ಪು ಅಂತ ಹೇಳಕ್ ಬಂದಿದ್ದೀನಿ. ಹಾಗಾದ್ರೆ ನನಗೊಂದು ತೀರ್ಮಾನ ಹೇಳಿ. ನಾನು ಹರಿಗೆ ಹೆಂಡತಿ ಆಗ್ಲಾ, ಪ್ರಣವ್ ಹೆಂಡತಿ ಆಗ್ಲಾ? ಹೀಗೆ ಆಗು ಅನ್ನೋದಾದ್ರೆ ಪ್ರಣವ್ನ ಬಿಟ್ಬಿಡ್ತೀನಿ. ನೀನು ಹರಿನ ಬಿಟ್ಕೊಡ್ತೀಯ? ಆಯ್ಕೆನ ನಿನಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಹೇಳು. ಸದ್ಯಕ್ಕೆ ಜಾಗ ಖಾಲಿ ಮಾಡು.